ಪ್ರಾಥಮಿಕ ಕೃಷಿ ಪತ್ತಿನ ಸಂಘಕ್ಕೆ ಪ್ರಿಯಾಂಕಾ ನಾಗೇಶ್ ಭಟ್ ಪೂಜಾರಿ ಅಧ್ಯಕ್ಷರಾಗಿ ಆಯ್ಕೆ. ಅಫಜಲಪುರ ತಾಲೂಕಿನ ದೇವಲ ಗಣಗಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಇತಿಹಾಸದಲ್ಲಿ ಇದೇ ಮೊದಲು ಚುನಾವಣೆಯ ಜೋರಾಗಿದ್ದು, ಎರಡು ಬಣ್ಣದ ಅಭ್ಯರ್ಥಿಗಳ ನಡುವೆ ಕಠಿಣ ಸ್ಪರ್ಧೆ ನಡೆಯಿತು. ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆಯನ್ನ ಅಧಿಕಾರಿಯಾದ ಶಂಕರ್ ಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. 12 ಸದಸ್ಯರನ್ನ ಒಳಗೊಂಡ ಈ ಸಂಘವು 3 ಹಳ್ಳಿಗಳನ್ನ ಒಳಗೊಳ್ಳುತ್ತದೆ. ಮಧ್ಯಾಹ್ನ 1 ರಿಂದ 3 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆದಿದ್ದು, ರೈತ ಮುಖಂಡರು ಮತ್ತು ಸ್ಥಳೀಯರು ತಮ್ಮ ಹಕ್ಕನ್ನ ಚಲಾಯಿಸಿದರು. ಚುನಾವಣೆಯಲ್ಲಿ 9 ಮತಗಳ ಗೆಲುವಿನ ಮೂಲಕ ಪ್ರಿಯಾಂಕಾ ನಾಗೇಶ್ ಭಟ್ ಪೂಜಾರಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಗಣ್ಣ ಬೆಳಗುಂಪಿ ಅವರು 9 ಮತಗಳನ್ನು ಪಡೆದು ಜಯಭೇರಿ ಬಾರಿಸಿದರು. ಸ್ಪರ್ಧಿಸಿದ ಇತರ ಅಭ್ಯರ್ಥಿಗಳು ಸಂಘದ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ. ಚುನಾವಣೆ ಅಧಿಕಾರಿ ಶಂಕರ್ ಗೌಡ ಪಾಟೀಲ್ ಅಧಿಕೃತವಾಗಿ ಪ್ರಿಯಾಂಕಾ ಪೂಜಾರಿ ಅವರನ್ನ ಅಧ್ಯಕ್ಷರಾಗಿ ಮತ್ತು ಸಂಗಣ್ಣ ಬೆಳಗುಂಪಿ ಅವರನ್ನ ಉಪಾಧ್ಯಕ್ಷರಾಗಿ ಘೋಷಿಸಿದ್ರು. ಧನ್ಯವಾದಗಳು ತಿಳಿಸ್ತೀನಿ. ಇದೊಂದು ಪ್ರತಿಷ್ಠೆ ಚುನಾವಣೆ ಆಗಿತ್ತು. ಎಲ್ಲರೂ ಸಹಕಾರ ಕೊಟ್ಟು ನನಗೆ ಗೆಲ್ಲಿಸಿದ್ದಾರೆ. ಅದಕ್ಕೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಸರ್, ಮುಂದಿನ ದಿನಮಾನಗಳಲ್ಲಿ ಏನಪ್ಪಾ ಅಂದ್ರೆ ಅವರು ಹೊಸ ರೀತಿಯ ಯೋಜನೆಗಳು ತರಬೇತಿಯನ್ನು ನಿಮ್ಮಲ್ಲಿ ಏನಾದ್ರು ಹೊಸ ಯೋಜನೆಗಳಿವೆ? ನಾ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಎಲ್ಲ ಏನೇನ್ ಮಾಡ್ಬೇಕು ಮಾಡಿ ತೋರಿಸ್ತೀನಿ. ಎಲ್ಲ ಸಹಕಾರ ಮಾಡಿ ತೋರಿಸ್ತೀನಿ. ಗಣಗಾಪುರದ ಗ್ರಾಮದ ಎಲ್ಲರೂ ಸೇರಿ ಇವತ್ತಿಂದ ಒಂದು ಚುನಾವಣೆಯಲ್ಲಿ 9-4 ಅಂತರದಿಂದ ಜಯ ಗಳಿಸಿದ್ದಾರೆ. ಈ ಗಣಗಾಪುರದಲ್ಲಿ ಯಾವುದೇ ಒಂದು ಪಕ್ಷ ಇದು ಇರಲಾರದೆ ಎಲ್ರೂ ಸೇರಿ ಒಂದು ಪ್ರೀತಿಯಿಂದ ಆಯ್ಕೆ ಮಾಡಿದ್ದಕ್ಕಾಗಿ ನಾವು ಗಣಗಾಪುರದ ಎಲ್ಲ ಸಾರ್ವಜನಿಕ ಸದಸ್ಯರಿಂದ ಅಭಿನಂದನೆ ಸಲ್ಲಿಸ್ತೀವಿ. ಸರ್, ಏನಪ್ಪಾ ಅಂದ್ರೆ ಒಂದೊಂದು ಬಿಜಾಪುರ ಆಗಲಿ ಗದಗಲಿ ಈಗೆಲ್ಲ ಇದು ಮಾಡ್ಲಕತ್ತೀವಿ. ಹೊಸ ಅಧ್ಯಕ್ಷರ ಮುಖಾಂತರ ಈಗ ಏನ್ರಿ ಅವರಿಗೂ ಅದ್ರ ಜವಾಬ್ದಾರಿ ಆಗಿರ್ತದ. ನಾವೇನ್ರಿ ಮಾಡ್ಬೇಕಂತಂದ್ರಿಲ್ಲ, ಎಲ್ರಿಗೂ ಸಹಕಾರ ಅದ. ನಮಗ ಈ ವ್ಯವಸಾಯ ಸೇವಾ ಸಹಕಾರಿ ಸಂಘನೇ ಇದು. ಸಹಕಾರ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಶ್ರೀ ಪ್ರಿಯಾಂಕಾ ಎನ್ ಪೂಜಾರಿ ಅವರು 9 ಮತಗಳನ್ನು ಪಡೆದು ವಿಜೇತರಾಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ಸಂಗು ಬೆಳಗುಂಪಿ ಅವರು 9 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಇದು ಸಂವಿಧಾನಬದ್ಧವಾಗಿ ನಡೆದಂತ ಚುನಾವಣೆ. ಈ ಒಂದು ಚುನಾವಣೆಯಲ್ಲಿ ಇತ್ತಿತ್ತಲಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತ ನಮ್ಮ ಅಧ್ಯಕ್ಷರಂತ ಪ್ರಿಯಾಂಕಾ ಅವರು ಕಾಂಗ್ರೆಸ್ ಪಕ್ಷದವರಾಗಿದ್ದು, ಇಲ್ಲಿ ಹೇಳುವುದಾದರೆ ಕಾಂಗ್ರೆಸ್ ಪಕ್ಷ ಜಯಬೇರಿ ಬಾರಿಸಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡುತ್ತೇನೆ. ಈಗ ತಾವು ಕೇಳಿದ ಪ್ರಶ್ನೆಗೆ ಈಗಾಗಲೇ ಸರ್ಕಾರಿ ಒಂದು ಬಿಲ್ಡಿಂಗ್ ಇದ್ದು ಅದು 1 ಕಿಲೋಮೀಟರ್ ದೂರದಲ್ಲಿದೆ. ಹೀಗಾಗಿ ಇನ್ನೊಂದು ಈ ಬಳಿಕ ಊರಿನ ಪ್ರಮುಖರು ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಆಯ್ಕೆಗೊಂಡವರಿಗೆ ಶುಭಾಶಯ ಕೋರಿದ್ರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಮಾರುತಿ ಮೂರನೆತ್ತಿ, ಉದಯ್ ಭಟ್ ಪೂಜಾರಿ, ಗುಂಡೂರಾವ್ ಹೊಸ್ಮನಿ, ಲಕ್ಷ್ಮಣ್ ಹೇರೂರ್, ಫಿರೋಜ್ ಮನಿಯಾರ್, ಅನ್ವರ್ ತಂಬೋಳಿ, ರಾಮ ಪಟೇಧ, ಶೇಖ್ ಅಲಿ ತಾಂಬೋಳಿ, ರಾಮಣ್ಣ ಖರ್ಚಿ, ರಾಕೇಶ್ ವಡಿಗೇರಿ, ಗುರುನಾಥ ಹೇರೂರು ಉಪಸ್ಥಿತರಿದ್ದರು. ವರದಿ ಇಮ್ರಾನ್ ಮನಿಯಾರ್.